ನಾಳೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಈ ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಬಳಿಕ ಆದೇಶವನ್ನ ಕಾಯ್ದಿರಿಸಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಿಂದ ಏನಾಗಬಹುದು? ಈಗ ತಾತ್ಕಾಲಿಕ ಪಟ್ಟಿಯೊಂದು ಪ್ರಕಟವಾಗಿದೆ. ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದರು ಪೊಲೀಸರು, ರಾಜ್ಯ ಗೃಹ ಇಲಾಖೆ. ನಾಳೆ ಆ ತೀರ್ಪು ಪ್ರಕಟ ಆಗಬಹುದಾ? ನಾಳೆ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ನಾಳೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಈ ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಬಳಿಕ ಆದೇಶವನ್ನ ಕಾಯ್ದಿರಿಸಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಿಂದ ಏನಾಗಬಹುದು? ಈಗ ತಾತ್ಕಾಲಿಕ ಪಟ್ಟಿಯೊಂದು ಪ್ರಕಟವಾಗಿದೆ. ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದರು ಪೊಲೀಸರು, ರಾಜ್ಯ ಗೃಹ ಇಲಾಖೆ. ನಾಳೆ ಆ ತೀರ್ಪು ಪ್ರಕಟ ಆಗಬಹುದಾ? ನಾಳೆ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ನಾಳೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಈ ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಬಳಿಕ ಆದೇಶವನ್ನ ಕಾಯ್ದಿರಿಸಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಿಂದ ಏನಾಗಬಹುದು? ಈಗ ತಾತ್ಕಾಲಿಕ ಪಟ್ಟಿಯೊಂದು ಪ್ರಕಟವಾಗಿದೆ. ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದರು ಪೊಲೀಸರು, ರಾಜ್ಯ ಗೃಹ ಇಲಾಖೆ. ನಾಳೆ ಆ ತೀರ್ಪು ಪ್ರಕಟ ಆಗಬಹುದಾ? ನಾಳೆ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ನಾಳೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಈ ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಬಳಿಕ ಆದೇಶವನ್ನ ಕಾಯ್ದಿರಿಸಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಿಂದ ಏನಾಗಬಹುದು? ಈಗ ತಾತ್ಕಾಲಿಕ ಪಟ್ಟಿಯೊಂದು ಪ್ರಕಟವಾಗಿದೆ. ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದರು ಪೊಲೀಸರು, ರಾಜ್ಯ ಗೃಹ ಇಲಾಖೆ. ನಾಳೆ ಆ ತೀರ್ಪು ಪ್ರಕಟ ಆಗಬಹುದಾ? ನಾಳೆ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ನಾಳೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಈ ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಬಳಿಕ ಆದೇಶವನ್ನ ಕಾಯ್ದಿರಿಸಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಿಂದ ಏನಾಗಬಹುದು? ಈಗ ತಾತ್ಕಾಲಿಕ ಪಟ್ಟಿಯೊಂದು ಪ್ರಕಟವಾಗಿದೆ. ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದರು ಪೊಲೀಸರು, ರಾಜ್ಯ ಗೃಹ ಇಲಾಖೆ. ನಾಳೆ ಆ ತೀರ್ಪು ಪ್ರಕಟ ಆಗಬಹುದಾ? ನಾಳೆ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ನಾಳೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಈ ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಬಳಿಕ ಆದೇಶವನ್ನ ಕಾಯ್ದಿರಿಸಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಿಂದ ಏನಾಗಬಹುದು? ಈಗ ತಾತ್ಕಾಲಿಕ ಪಟ್ಟಿಯೊಂದು ಪ್ರಕಟವಾಗಿದೆ. ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದರು ಪೊಲೀಸರು, ರಾಜ್ಯ ಗೃಹ ಇಲಾಖೆ. ನಾಳೆ ಆ ತೀರ್ಪು ಪ್ರಕಟ ಆಗಬಹುದಾ? ನಾಳೆ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ.
ನಾಳೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಈ ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಬಳಿಕ ಆದೇಶವನ್ನ ಕಾಯ್ದಿರಿಸಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಿಂದ ಏನಾಗಬಹುದು, ಈಗ ತಾತ್ಕಾಲಿಕ ಪಟ್ಟಿಯೊಂದು ಪ್ರಕಟವಾಗಿದೆ. ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದರು ಪೊಲೀಸರು, ರಾಜ್ಯ ಗೃಹ ಇಲಾಖೆ. ನಾಳೆ ಆ ತೀರ್ಪು ಪ್ರಕಟ ಆಗಬಹುದಾ? ನಾಳೆ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ನಾಳೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಈ ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಬಳಿಕ ಆದೇಶವನ್ನ ಕಾಯ್ದಿರಿಸಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಿಂದ ಏನಾಗಬಹುದು, ಈಗ ತಾತ್ಕಾಲಿಕ ಪಟ್ಟಿಯೊಂದು ಪ್ರಕಟವಾಗಿದೆ. ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದರು ಪೊಲೀಸರು, ರಾಜ್ಯ ಗೃಹ ಇಲಾಖೆ. ನಾಳೆ ಆ ತೀರ್ಪು ಪ್ರಕಟ ಆಗಬಹುದಾ? ನಾಳೆ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ನಾಳೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಈ ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಬಳಿಕ ಆದೇಶವನ್ನ ಕಾಯ್ದಿರಿಸಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಿಂದ ಏನಾಗಬಹುದು, ಈಗ ತಾತ್ಕಾಲಿಕ ಪಟ್ಟಿಯೊಂದು ಪ್ರಕಟವಾಗಿದೆ. ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದರು ಪೊಲೀಸರು, ರಾಜ್ಯ ಗೃಹ ಇಲಾಖೆ. ನಾಳೆ ಆ ತೀರ್ಪು ಪ್ರಕಟ ಆಗಬಹುದಾ? ನಾಳೆ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ನಾಳೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಈ ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಬಳಿಕ ಆದೇಶವನ್ನ ಕಾಯ್ದಿರಿಸಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಿಂದ ಏನಾಗಬಹುದು, ಈಗ ತಾತ್ಕಾಲಿಕ ಪಟ್ಟಿಯೊಂದು ಪ್ರಕಟವಾಗಿದೆ. ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದರು ಪೊಲೀಸರು, ರಾಜ್ಯ ಗೃಹ ಇಲಾಖೆ. ನಾಳೆ ಆ ತೀರ್ಪು ಪ್ರಕಟ ಆಗಬಹುದಾ? ನಾಳೆ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ.